ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಭಾನುವಾರ ಬಹಳ ಶಕ್ತಿ ಇರುವಂಥ ಅದ್ಭುತವಾದ ದಿನ. ಭಾನುವಾರಕ್ಕೆ ಏಕೆಂದರೆ ಅಷ್ಟು ಶಕ್ತಿ ಯಾಕಿದೆ ಅಂತ ಹೇಳಿದ್ರೆ, ಯಾವುದೇ ರೀತಿಯಾದಂಥ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ, ಮನುಷ್ಯನಿಗೆ ಬಂದಿರುವಂಥ 10 ಹಲವು ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಅಮಾವಾಸ್ಯೆಗೆ ಸಮನಾದಂಥ ಭಾನುವಾರವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಎಷ್ಟೋ ಜನಕ್ಕೆ ಗೊತ್ತಿದೆ, ಭಾನುವಾರ ಮಾಡುವಂಥ ಪರಿಹಾರಗಳು ಮನುಷ್ಯನ ಜೀವನದ ದಿಕ್ಕನ್ನು ಬದಲಿಸುತ್ತೆ, ಸಮಸ್ಯೆಗಳನ್ನು ಹೋಗಲಾಡಿಸುವಂತೆ ಅತ್ಯದ್ಭುತವಾದ ಸುಲಭ ಮಾರ್ಗಗಳನ್ನು ಸೂಚಿಸುತ್ತೆ. ಅದಕ್ಕೋಸ್ಕರ ನೀವು ತಪ್ಪದೆ ಭಾನುವಾರ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳಿ, ಹಾಗೆ ಕೋರಿಕೆಗಳನ್ನು ಈಡೇರಿಸ್ಕೊಳ್ಬಹುದು. ಅತೀಂದ್ರಿಯ ಶಕ್ತಿಗಳು ಕೂಡಿರುವಂಥ ಈ ಪರಿಹಾರ ಯಾಕೆ ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಎಷ್ಟೋ ಸಮಸ್ಯೆಗಳು ಬರ್ತಾನೇ ಇರುತ್ತೆ. ಆದರೆ ಕೆಲವೊಂದು ಬಾರಿ ಮಾತ್ರ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಯಾಕೆ ಇದನ್ನು ಹೋಗಲಾಡಿಸೋದಕ್ಕಾಗ್ತಾ ಇಲ್ಲ ಅನ್ನುವಂಥವರು ಮಾತ್ರ ಇದನ್ನು ಮಾಡ್ಕೊಳ್ಳಿ. ಸಾಲದ ಸಮಸ್ಯೆ ಇರಬಹುದು, ಆರೋಗ್ಯ ಸಮಸ್ಯೆ ಇರಬಹುದು, ಹಣಕಾಸಿನ ಸಮಸ್ಯೆಗಳು ಇರಬಹುದು, ಮನೆಯಲ್ಲಿ ಆದಾಯದ ಕುಂದುಕೊರತೆಗಳು ಇರಬಹುದು, ಆದಾಯದ ಮಾರ್ಗಗಳು ಮುಚ್ಚೋಗಿದ್ರೆ, ಬಿಸ್ನೆಸ್ಸು ಲಾಸ್ ಆಗ್ತಾಯಿದ್ರೆ, ಸಾಂಸಾರಿಕ ಜೀವನದಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ, ನೀವು ಇಷ್ಟಪಡುವಂಥ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗಿದ್ದರೆ, ಅದು ಯಾವುದೇ ರೀತಿಯಲ್ಲಿ ಇರಬಹುದು ಸ್ನೇಹಿತರೆ. ಇದು ಸುಲಭವಾದಂಥ ಮಾರ್ಗ ಅಂತ ಹೇಳಬಹುದು. ಯಾಕಂದರೆ ಈ ಮರದ ಹತ್ತಿರ ಬೇವಿನ ಮರ ಸ್ನೇಹಿತರೆ, ಬೇರೆ ಯಾವುದೂ ಅಲ್ಲ. ಬೇವಿನ ಮರ ಅಂತ ಹೇಳಿದ್ರೆ ದುರ್ಗಾದೇವಿಯ ಸಂಕೇತ. ದುರ್ಗಾದೇವಿ ನೆಲೆಸಿರುವಂಥದ್ದು. ನಮಗೆ ಅಮೃತ ಬಿಂದುಗಳು ಬಿದ್ದಿರುವಂಥ ಜಾಗದಲ್ಲಿ ಬೇವಿನ ಮರ ಹುಟ್ಟುವಂಥದ್ದು. ಅದಕ್ಕೋಸ್ಕರ ಬೇವಿನ ಮರಕ್ಕೆ ತುಂಬ ಶ್ರೇಷ್ಠತೆ ಇದೆ, ಉತ್ತಮವಾದಂಥ ಲಾಭಗಳನ್ನು ತಂದುಕೊಡುವಂಥದ್ದು. ಮನುಷ್ಯ ಏನೇ ಕೇಳಿದ್ರೂ ಕೂಡ ಕೋರಿಕೆಗಳನ್ನು ಈಡೇರಿಸುವಂಥ ಮಹಾ ಅದ್ಭುತವಾದ ಈ ಸಮಯವನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಬೇವಿನ ಮರ ಅಂತ ಹೇಳಿದ್ರೆ ದುರ್ಗಾದೇವಿಯ ಸಂಕೇತ ಅಂತ ಮೊದಲೇ ತಿಳಿಸ್ದೆ. ಯಾಕಂದರೆ ದುರ್ಗಾದೇವಿ ಎಲ್ಲ ರೀತಿಯ ಭಯ ದೂರ ಮಾಡುತ್ತೆ. ಆ ತಾಯಿಯನ್ನು ನಾವು ಈ ರೀತಿ ಕೇಳಿಕೊಂಡು ಈ ಜಾಗದಲ್ಲಿ ಈ ಸಣ್ಣ ವಸ್ತುವನ್ನು ಹಾಕೋದ್ರಿಂದ ಆ ತಾಯಿ ನಮ್ಮ ಸಮಸ್ಯೆಗಳನ್ನು ಕೇಳ್ತಾಳೆ. ಕಷ್ಟಗಳನ್ನು ಕೇಳಿ ನಮ್ಮ ಮನೆಯಲ್ಲಿ ಇರುವಂಥ ಎಷ್ಟೋ ಜನಕ್ಕೆ ಸಾಲದ ಸಮಸ್ಯೆಗಳಿದ್ದಾಗ ಸಾಲವನ್ನು ವಾಪಸ್ ಕೊಡಿ, ನಮ್ಮ ಹಣವನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದರೆ, ನಾವು ಇನ್ನೊಂದು ಹತ್ರ ಸಾಲ ಮಾಡೋಕ್ಕೆ ಹೋಗ್ತೀವಿ, ಬಡ್ಡಿ ಜಾಸ್ತಿ ಆಗಿರುತ್ತೆ. ಈ ಥರ ಇದ್ದಾಗ ನೀವುಗಳು ತಪ್ಪದೆ ಈ ಒಂದು ಸಣ್ಣ ಪರಿಹಾರವನ್ನೇನಾದರೂ ಮಾಡಿಕೊಂಡಿದ್ದೆ ಆದರೆ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ. ಭಾನುವಾರ ಯಾರಿಗೂ ಕೂಡ ನಾವು ಹೇಳದೆ ಇದನ್ನು ತುಂಬ ರಹಸ್ಯವಾಗಿ ಮಾಡಿಕೊಳ್ಬೇಕಾಗುತ್ತೆ. ನಿಮ್ಮ ಸಾಂಸಾರಿಕ ಜೀವನದಲ್ಲಾಗಿರಬಹುದು ಅಥವಾ ಬಿಸ್ನೆಸ್ಸಲ್ಲೇ ಆಗಿರಬಹುದು, ಯಾರಾದರೂ ನಿಮಗೆ ತೊಂದರೆ ಕೊಡ್ತಾ ಇದ್ದರೆ, ನೀವು ಕೆಲಸ ಮಾಡುವಂಥ ಜಾಗದಲ್ಲೇ ಆಗಿರಬಹುದು, ಹಣಕಾಸಿಗೆ ಆಗಿರಬಹುದು, ಮತ್ತಿನ್ನೇನೋ ಆಗಿರಬಹುದು, ತುಂಬ ತೊಂದರೆಗಳಾಗ್ತಾಯಿದೆ, ಇವರಿಂದ ನಮಗೆ ನೆಮ್ಮದಿಯನ್ನು ಕಳ್ಕೊಂಡಿದ್ದೀವಿ, ದುಡ್ಡು ಬರಬೇಕಿದೆ, ಈ ಥರ ಇರುತ್ತಲ್ವ, ಅವ್ರುಗಳು ಮುಖ್ಯವಾಗಿ ಇದನ್ನು ಮಾಡ್ಕೊಂಡು ನೋಡಿ ಯಾವ ರೀತಿ ಇರುತ್ತೆ ಅಂತ ನೀವೇ ಹೇಳ್ತೀರಾ. ಯಾಕಂದರೆ ಬೇವಿನ ಮರ ನಾನು ಮೊದಲೇ ತಿಳಿಸಿದೆ, ಅಮೃತ ಬಿಂದುಗಳು ಎಲ್ಲಿ ಬಿದ್ದಿರುತ್ತೋ ಆ ಜಾಗದಲ್ಲಿ ಬೆಳೆಯುವಂಥದ್ದು ಬೇವಿನ ಮರ. ಅದಕ್ಕೋಸ್ಕರನೇ ಬೇವಿನ ಮರದ ಹತ್ರ ನಾವು ಆ ಬೇವಿನ ಮರವನ್ನು ಮೊದಲೇ ನೋಡಿ ಇಟ್ಕೊಂಡಿದ್ದೆ. ಈ ಶಕ್ತಿದಾಯಕವಾದ ಈ ಒಂದು ವಸ್ತುವನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಸೀದಾ ಮರದ ಹತ್ರ ಹೋಗ್ಬಿಡಿ. ಬೇವಿನ ಮರದ ಹತ್ರ ಹೋಗಿದ್ದೆ ನಾವು ನಮ್ಮ ಸಮಸ್ಯೆಗಳನ್ನು ಒಂದೊಂದೇ ಹೇಳ್ಕೊಳ್ಬೇಕು. ಈ ರೀತಿ ಸಮಸ್ಯೆಗಳು ಇದೆ, ನಮ್ಮ ಮನೆಯಲ್ಲಿ ತುಂಬ ಬಡತನ ಕಷ್ಟ ಇದೆ. ಏಕೆಂದರೆ ಶ್ರೀ ಮಹಾಲಕ್ಷ್ಮಿ ಹಾಗೂ ಆಲಕ್ಷ್ಮಿ ಇಬ್ಬರೂ ಕೂಡ ಅಕ್ಕ ತಂಗಿಯರು. ಆದರೆ ಇಬ್ಬರೂ ಕೂಡ ಒಂದು ಜಾಗದಲ್ಲೇ ನೆಲೆಸೋದಿಲ್ಲ ಸ್ನೇಹಿತರೆ. ಲಕ್ಷ್ಮೀದೇವಿ ಇರುವ ಜಾಗಕ್ಕೆ ಅಲಕ್ಷ್ಮಿ ಬರೋದಿಲ್ಲ, ಅಲಕ್ಷ್ಮಿ ಇರುವ ಜಾಗದಲ್ಲಿ ಶ್ರೀ ಮಹಾಲಕ್ಷ್ಮಿ ನೆಲೆಸೋದಿಲ್ಲ.
ಅದಕ್ಕೋಸ್ಕರ ನಾವು ಭಕ್ತಿಯಿಂದ ಏಲಕ್ಕಿಗಳು ಬಂದು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು. ಹಚ್ಚ ಹಸಿರಾಗಿರುವಂಥ ಎರಡು ಏಲಕ್ಕಿಗಳನ್ನು ನಿಮ್ಮ ಕೈಯಲ್ಲಿಟ್ಕೊಂಡಿದ್ದೆ ಬೇವಿನ ಮರದ ಹತ್ರ ಹೋಗಿ ಬೇವಿನ ಮರವನ್ನು ಮೊದಲು ಮುಟ್ಟಿ ಈ ಥರ ಮುಟ್ಟಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಅನ್ನುವಂಥ ದುರ್ಗಾದೇವಿಯ ಈ ಮಂತ್ರವನ್ನು ನೀವು ನಿಮ್ಮ ಒಂದು 2-3 ನಿಮಿಷ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾ ಹೇಳ್ಕೊಳ್ಳಿ. ಹೇಳಿಬಿಟ್ಟು ಮಾತ್ರ ನಾವು ಒಬ್ರಿಗೆ ಏನು ಸಮಸ್ಯೆಗಳಿದೆ ಅಥವಾ ನಮ್ಮ ಕಷ್ಟ ಕಣ್ಣೀರು ಏನಿದೆ ನೋಡಿ ಅದನ್ನು ಹೇಳ್ಕೊಳ್ತೀವಿ ನೋಡಿ, ಆ ಥರ ನಾವು ಬೇವಿನ ಮರದ ಹತ್ರ 2 ಲವಂಗಗಳನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡು ಕೇಳ್ಕೊಳ್ಬೇಕಾಗುತ್ತೆ ಆ ತಾಯಿಯನ್ನು. ಕೇಳಿಕೊಂಡು ನೀವು ಇದನ್ನು ಹಾಕುವಾಗ ಒಂದೇ ನೆನಪಲ್ಲಿಟ್ಕೊಳ್ಳಿ ಸ್ನೇಹಿತರೆ, ದುರ್ಗಾದೇವಿಯ ಮಂತ್ರವನ್ನು ಪಠಣೆ ಮಾಡಿರ್ತೀರ, ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿರ್ತೀರ, ನಿಮ್ಮ ಇಷ್ಟಾರ್ಥಗಳನ್ನು ಕೇಳ್ಕೊಂಡಿರ್ತೀರ. ತದನಂತರ ಈ ಏಲಕ್ಕಿಗಳನ್ನು ನಾವು ಆ ಬುಡದ ಹತ್ತಿರ ಹಾಕುವಾಗ ಪ್ರಾರ್ಥನೆ ಮಾಡಿ 2 ನಿಮಿಷ ಕೇಳಿಕೊಂಡಿದ್ದೆ ಇದನ್ನು ಹಾಕಿಬಿಟ್ಟು ನೀವು ಗಟ್ಟಿಯಾಗಿ ನಿಮ್ಮ ಇಷ್ಟದ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ವಾಪಸ್ಸು ನೀವು ಹಿಂತಿರುಗಿ ನೋಡದೆ ಬರಬೇಕಾಗುತ್ತೆ ಸ್ನೇಹಿತರೆ. ಇದನ್ನು ನಿಮ್ಮ ಹತ್ತಿರದಲ್ಲೇ ಇರುವಂಥ ಬೇವಿನ ಮರವನ್ನು ಆಯ್ಕೆ ಮಾಡ್ಕೊಳ್ಬಹುದು ಅಥವಾ ಎಲ್ಲಾದರೂ ಪರವಾಗಿಲ್ಲ. ಮಧ್ಯಾಹ್ನದಲ್ಲಿ ಮಾತ್ರ ಹೋಗೋದಕ್ಕೆ ಹೋಗಬೇಡಿ. ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಸಂಜೆ 6 ಗಂಟೆಯ ಒಳಗಡೆ ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ. ಮಧ್ಯಾಹ್ನದ ಸಮಯಗಳಲ್ಲಿ ಮಾತ್ರ ಹೋಗೋದಕ್ಕೆ ಹೋಗಬೇಡಿ. ಏಲಕ್ಕಿಗಳನ್ನು ನೀವು ಪ್ರಾರ್ಥನೆ ಮಾಡಿ ಕೇಳ್ಕೊಂಡಿರ್ತೀರ. ತದನಂತರ ನಿಮಗೆ ನೀವು ಕ್ಲಾಕ್ ವೈಸು, ಆ್ಯಂಟಿ ಕ್ಲಾಕ್ ವೈಸು ಇಲ್ಲಾಂದರೆ ಮೇಲಿಂದ ಕೆಳಗಡೆ ಈ ಥರ ದೃಷ್ಟಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಿಮ್ಮ ಕೋರಿಕೆಗಳನ್ನು ಕೇಳ್ಕೊಂಡಿರ್ತೀರ. ನಿಮ್ಮ ಮನೆಯಲ್ಲಿ ನಿಮ್ಮ ದೇಹದಲ್ಲಿ ಇರುವಂಥ ಏನೋ ಒಂದು ಕೆಟ್ಟ ನೆಗೆಟಿವ್ ಎನರ್ಜಿಗಳನ್ನು ಓಡಿಸೋದಕ್ಕೆ ಈ ಏಲಕ್ಕಿಗಳು ಸಹಾಯವನ್ನು ಮಾಡುತ್ತೆ. ಅದಕ್ಕೋಸ್ಕರನೇ ಗಟ್ಟಿ ನಂಬಿಕೆಯಿಂದ ನೀವು 2 ಏಲಕ್ಕಿಗಳು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡು ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ. ಬಹಳ ಬೇಗ ನಿಮ್ಮ ಇಷ್ಟಾರ್ಥಗಳು ಕೋರಿಕೆಗಳು ನೆರವೇರುತ್ತೆ. ಸಮಸ್ಯೆಗಳು ಹೋಗಿ ಎಲ್ಲ ರೀತಿಯ ಸುಖ ಸಂತೋಷ ಸಮೃದ್ಧಿ ಅನ್ನುವಂಥದ್ದು ಅಷ್ಟೈಶ್ವರ್ಯಗಳ ರೂಪದಲ್ಲಿ ನಿಮ್ಮ ಮನೆಗೆ ಬರುತ್ತೆ ಅಂತ ಹೇಳಬಹುದು. ಅದಕ್ಕೆ ನೀವು ಭಾನುವಾರ ಆಯ್ಕೆ ಮಾಡಿಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ. ಅತಿ ಲಾಭವನ್ನು ಗಳಿಸಬಹುದು ಸ್ನೇಹಿತರೆ. ಇಷ್ಟೇ ಸುಲಭವಾಗಿ ಎಲ್ಲರೂ ಮಾಡ್ಕೊಂಡು ನೋಡಿ, ತುಂಬ ಒಳ್ಳೆಯದಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.